ಈಗ ಪ್ರತಿಯೊಬ್ಬ ವ್ಯಕ್ತಿ ನಾನಾ ರೀತಿಯ ಸಾಧನೆಗಳನ್ನು ಮಾಡಿ ತನ್ನದೇ ಆದ ವಿವಿಧ ಸಾಧನೆಗಳು ಅವುಗಳಿಂದ ಪಡೆದ ಸಿದ್ಧಿಗಳಿಂದ ತೃಪ್ತನಾಗಿರ್ತಾನೆ. ತೃಪ್ತನಾದರೆ ತೊಂದರೆ ಇಲ್ಲ, ಆದರೆ ದೃಪ್ತನಾಗ್ತಾನೆ. ಅದರಿಂದ ಅಹಂಕಾರ ಮನುಷ್ಯನ ಮನಸ್ಸಿನಲ್ಲಿ ಬರುತ್ತೆ. ನನ್ನ ಸಮಾನ ಯಾರಿಲ್ಲ ಅಂತ. ಇನ್ನು ಕೆಲವರು ಪರಲೋಕದ ಸಾಧನೆಯನ್ನು ಮಾಡ್ತಾರೆ. ಯಜ್ಞ, ಯಾಗ, ದಾನ ಧರ್ಮಗಳು ಇವುಗಳ ಮೂಲಕ ತಾವು ಬಹಳ ದೊಡ್ಡ ಪುಣ್ಯದನ್ನು ಸಂಪಾದನೆ ಮಾಡಿದ್ದಕ್ಕೆ ಪರಲೋಕವನ್ನು ಗೆದ್ದಿದ್ದೇವೆ, ಸ್ವರ್ಗದಲ್ಲಿ ಸುಖವಾಗಿರಬಹುದು ಅನ್ನುವಂತಹ ಭಾವನೆ ಮತ್ತೆ ಕೆಲವರಿಗೆ. ಆದರೆ ತಿಳಿಯಬೇಕಾದದ್ದು ಇಹಲೋಕವೋ ಪರಲೋಕವೋ, ಇಹಲೋಕ ಸಾಧನೆಯೋ ಪರಲೋಕ ಸಾಧನೆಯೋ ಎಲ್ಲವೂ ಭಗವಂತನ ಅಧೀನ. ಪರಮಾತ್ಮನ ಪ್ರೇರಣೆಯಂತೆ ಆಗೋದು, ಭಗವಂತನ ಪ್ರೇರಣೆಯಂತೆ ಅನ್ನೋದಕ್ಕೆ, ನಮ್ಮಿಂದ ಆ ಕಾರ್ಯಗಳನ್ನು ಮಾಡಿಸುವುದಕ್ಕೆ ಅಥವಾ ನೂರಾರು ಸಾವಿರಾರು ಜನರಿಗೆ ನಾಯಕರಾಗಿ ಅವರೆಲ್ಲರಿಗೆ ಹೊಟ್ಟೆ ಬಟ್ಟೆಗಳಿಗೆ ಕೊಟ್ಟು ಪೋಷಕರಾಗಿ ನಾವಿರುವಂತೆ ಒಂದು ಉನ್ನತವಾದ ಸ್ಥಾನವನ್ನು ಸಮಾಜದಲ್ಲಿ ಭಗವಂತ ನಮಗೆ ನೀಡಿದ್ದಾನೆ ಅನೇಕ ಸಜ್ಜನರಿಗೆ. ಅಂದರೆ ಅದೆಲ್ಲವೂ ಭಗವಂತನ ಪಾದ ಧೂಳಿಯ ಮಹಿಮೆ, ಅವನ ಕೃಪೆಯ ಒಂದು ಸಣ್ಣ ಬಿಂದುವಿನ ಸೇಚನ ನಮ್ಮ ಮೇಲೆ ಆದದ್ದಕ್ಕೆ ಇಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತನ್ನುವ ಅನುಸಂಧಾನ ನಮ್ಮಲ್ಲಿರಬೇಕು. ಇದನ್ನು ತೋರುವುದಕ್ಕಾಗಿಯೇ ವಾಮನಾವತಾರದಲ್ಲಿ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದದಿಂದ ಸಮಗ್ರವಾದ ಭೂಮಿಯನ್ನು, ಮತ್ತೊಂದು ಪಾದದಿಂದ ಮೇಲಿನ ಲೋಕಗಳನ್ನೆಲ್ಲ ವ್ಯಾಪಿಸಿ ಕೆಳಗಿನ ಮೇಲಿನ ಎಲ್ಲ ಲೋಕಗಳು ನನ್ನ ಅಧೀನ ಅಂತ ತೋರಿಸಿಕೊಟ್ಟ. ಆ ಲೋಕಗಳಲ್ಲಿರುವಂತಹ ದೇವತೆಗಳು, ದಾನವರು, ಮಾನವರು, ಯಕ್ಷರು, ಕಿನ್ನರರು, ನಾಗಗಳು ಎಲ್ಲರೂ ನನ್ನ ಅಧೀನ ಅಂತ ಪರಮಾತ್ಮ ಇದರಿಂದ ತೋರಿಸಿದ. ದೇವರು ತನ್ನ ಪಾದದಿಂದ ಅಳದ ಪಾದವನ್ನು ಎಲ್ಲ ಕಡೆಗೆ ವ್ಯಾಪಿಸಿದ ಅಂತ. ಪರಮಾತ್ಮನ ಯಾವ ಅವಯವಗಳಲ್ಲಿಯೂ ವ್ಯತ್ಯಾಸವಿಲ್ಲ ಅನ್ನುವುದು ಸತ್ಯ. ಆದರೂ ಮಾನವರ ದೃಷ್ಟಿಯಲ್ಲಿ ನೋಡಿದರೆ ಕೇವಲ ಒಂದು ಪಾದ, ಆ ಪರಮಾತ್ಮನ ಪಾದದ ಅಧೀನವಾಗಿ, ಪಾದಕ್ಕೆ ವಶವಾಗಿ, ಪಾದವನ್ನೇ ಉಪಾಸಿಸಿ ಧನ್ಯತೆಯನ್ನು ಪಡುವ ರೀತಿಯಲ್ಲಿ ಈ ಎಲ್ಲ ಜಗತ್ತಿನೊಳಗಿನ ಜೀವರಾಶಿಗಳು ಪರಮಾತ್ಮನ ವಶರಾಗಿದ್ದಾರೆ ಎಂದರೆ ಆ ಭಗವಂತನ ಸ್ವಾತಂತ್ರ್ಯ ಎಷ್ಟು ಅದ್ಭುತ ಅಂತ ನಮಗೆ ತೋರಿಸಿಕೊಡ್ತಾರೆ. ಬ್ರಹ್ಮಾದಿ ದೇವತೆಗಳು ಆ ಪರಮಾತ್ಮನ ಪಾದದ ಪೂಜೆಯನ್ನು ಮಾಡಿ ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡು ಧನ್ಯತೆಯನ್ನು ಅನುಭವಿಸಿದರು. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಹಣಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ ಪದಾರ್ಥ. ಇದೇ ಕಾಂಚಿಯಲ್ಲಿ ತ್ರಿವಿಕ್ರಮದೇವರ ದೇವಸ್ಥಾನವೂ ಇದೆ. ತಿರುಕೋಯಿಲೂರಿನಲ್ಲಿಯೂ ತ್ರಿವಿಕ್ರಮದೇವರ ದೇವಸ್ಥಾನ ಇದೆ. ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ಜಗತ್ತನ್ನು ವ್ಯಾಪಿಸಿ ಜಗತ್ತೆಲ್ಲ ನನ್ನ ವಶ, ಯಾರೂ ಅಹಂಕಾರ ಪಡಬೇಡಿ ಅಂತ ಸೂಚನೆಯನ್ನು ಮಾಡಿದ. ಮೂರನೆಯ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟ. ತಲೆಯ ಮೇಲೆ ಬಹಳ ಅಭಿಮಾನ ಮಾನವನಿಗೆ, ನನ್ನಂತಹ ಬುದ್ಧಿವಂತ ಪ್ರಪಂಚದೊಳಗೆ ಯಾರಿಲ್ಲ ಅಂತ. ಕೆಲವರಿಗೆ ಹಣದ ಮದ, ಇನ್ನು ಕೆಲವರಿಗೆ ಅಧಿಕಾರದ ಮದ ಇದ್ದರೆ ಬುದ್ಧಿವಂತಿಕೆಯ ಮದ, ನಾನು ಭಾರೀ ಬುದ್ಧಿವಂತ, ಭಾರೀ ಮೇಧಾವಂತ, ನನಗೆ ಸಮಾನರೇ ಯಾರಿಲ್ಲ ಅಂತ. ಸತ್ಯ, ನೀನು ಬುದ್ಧಿವಂತ ಇರಬಹುದು, ಆದರೆ ಧಿಯೋ ಯೋನಃ ಪ್ರಚೋದಯ, ಆ ಬುದ್ಧಿಯನ್ನು ಕೊಟ್ಟದ್ದು ದೇವರು. ಬುದ್ಧಿವಂತಿಕೆ ನಿನ್ನಲ್ಲಿ ಉಳಿದದ್ದು ದೇವರಿಂದ. ದೇವರ ಕೃಪೆ ಇಲ್ಲ ಅಂದರೆ ನಿನ್ನ ಬುದ್ಧಿವಂತಿಕೆಯ ಆಟ ನಡೆಯುವುದಿಲ್ಲ. ಎಂತೆಂತಹ ಬುದ್ಧಿವಂತರು ಕೂಡ ಮೂಢರಾಗಿ ಹೋಗ್ತಾರೆ. ಭಾರೀ ಮೇಧಾಶಕ್ತಿ, ಸ್ಮರಣಶಕ್ತಿ ಇದ್ದಂಥವರಿಗೂ ತನ್ನ ಹೆಸರೇನು ಅಂತೂ ನೆನಪಿಲ್ಲದೆ ಇರುವ ಸ್ಥಿತಿ ಬಂದು ಹೋಗುತ್ತೆ. ಕಾರಣ ಅದೆಲ್ಲವೂ ಪರಮಾತ್ಮನ ಅಧೀನ ಅನ್ನುವ ತತ್ವವನ್ನು ದೇವರು
ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ತಿಳಿಸಿಕೊಟ್ಟಿದ್ದಾನೆ. ನಾವು ನೀವೆಲ್ಲ ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡಿ ಶಾಲಗ್ರಾಮ ದೇವರ ಪ್ರತಿಮೆಗಳನ್ನು ತಲೆಯ ಮೇಲಿಟ್ಟುಕೊಂಡು ನಮಸ್ಕರಿಸುವಾಗ ಈ ಭಾವನೆ ಬರಬೇಕು. ಅಂದು ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಆ ಬಲಿಯ ಸಮಗ್ರವಾದಂತಹ ಐಶ್ವರ್ಯ, ಅವನ ಬುದ್ಧಿವಂತಿಕೆ, ಅವನ ಶಕ್ತಿ, ಅವನ ಸಂಪತ್ತು, ಅವನ ಸ್ವತ್ತು ಎಲ್ಲವೂ ಕೂಡ ನಿನ್ನ ಅಧೀನ ಅಂತ ನೀನು ತೋರಿಸಿಕೊಟ್ಟಿದ್ದಿ. ಇವತ್ತು ನನ್ನ ಯೋಗ್ಯತೆಗೆ ತಕ್ಕ ಬುದ್ಧಿ, ಶಕ್ತಿ, ಏನಾದರೂ ಸಂಪತ್ತು, ಸ್ವತ್ತು, ಕಸರತ್ತು ನಾನು ಮಾಡಿದ್ದಿದ್ದರೆ ಅದೆಲ್ಲವೂ ನಿನ್ನ ಅಧೀನ ಅನ್ನುವ ರೀತಿಯಲ್ಲಿ ಪರಮಾತ್ಮನಿಗೆ ನಿತ್ಯದಲ್ಲಿ ನಾವು ಸಮರ್ಪಣೆ ಮಾಡಬೇಕು ಎಂಬ ಸಂದೇಶವನ್ನು ವಾಮನಾವತಾರದ ಮೂಲಕ ದೇವರು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾನೆ. ಭಗವಂತ ಶ್ರೀಮದ್ ಆಚಾರ್ಯರು ತಿಳಿಸುವಂತೆ ವಾಸುದೇವಂ ನಿರಂಜನಂ, ನಾವು ನೀವೆಲ್ಲ ವಾಸ ಮಾಡುವುದಕ್ಕೆ ಬಳಸುವ, ಆಶ್ರಯಿಸುವ ಪೃಥಿವಿ ಅದು ವಾಸುವೆ. ಜಗತ್ತಿನ ಯಾವುದೇ ವ್ಯಕ್ತಿಗಳು ವಾಸ ಮಾಡಬೇಕು ಅಂದರೆ ಒಂದ ಕೆಳಗಿನ ಲೋಕಗಳಲ್ಲಿ ಇಲ್ಲ ಮೇಲಿನ ಲೋಕಗಳಲ್ಲಿ. ಹೀಗಾಗಿ ಮೇಲಿನ ಲೋಕಗಳು ಅವುಗಳೂ ವಾಸು, ಕೆಳಗಿನ ಲೋಕಗಳು ಅವುಗಳೂ ವಾಸು. ವಾಸು ಅಂದರೆ ಒಟ್ಟಾರೆ ಜೀವರಾಶಿಗಳು ವಾಸ ಮಾಡುವುದಕ್ಕೆ ಬಳಸುವ ಎಲ್ಲ ಲೋಕಗಳು. ಆ ಎಲ್ಲ ಲೋಕಗಳಲ್ಲಿ ದೀವಿಯತಿ ಗಚ್ಚತಿ, ತನ್ನ ಪಾದಗಳ ಮೂಲಕ ಭಗವಂತ ಎಲ್ಲ ಲೋಕಗಳನ್ನು ವ್ಯಾಪಿಸಿದ್ದಾನೆ. ಆದ್ದರಿಂದ ಆ ಭಗವಂತನನ್ನು ವಾಸುದೇವ ಎಂಬುದಾಗಿ ತಿಳಿಯಬೇಕು. ಬರೀ ಲೋಕಗಳನ್ನು ವ್ಯಾಪಿಸಲಿಲ್ಲ ದೇವರು, ಬಲಿಚಕ್ರವರ್ತಿಯ ತಲೆಯ ಮೇಲೆ 3ನೆಯ ಪಾದವನ್ನು ಇಟ್ಟಿದ್ದಾನೆ. ವ ಅಂದರೆ ಬ ಅಂತ ಅರ್ಥ. ಸಂಸ್ಕೃತದಲ್ಲಿ ವ ಮತ್ತು ಬಗಳಿಗೆ ಒಂದೇ ಅಭಿಪ್ರಾಯದಲ್ಲಿ ಬಳಸ್ತಾರೆ. ಹೀಗಾಗಿ ವ ಅಂದರೆ ಬ, ಅಸು ಅಂದರೆ ಜೀವ, ಬ ಅಂದರೆ ಬಲಿಚಕ್ರವರ್ತಿ. ಮೊದಲನೆಯ ಅಕ್ಷರವನ್ನು ಮಾತ್ರ ಹೇಳಿದ್ದು. ಹೀಗಾಗಿ ಬಾಸು ಅಂದರೆ ಬಲಿ ಎಂಬ ಜೀವ, ಅವನ ತಲೆಯ ಮೇಲೆ 3ನೆಯ ಪಾದವನ್ನು ಇಟ್ಟ ಬಾಸುದೇವ, ನಮ್ಮೆಲ್ಲರಿಗೂ ಬಾಸು ಆದ ದೇವ ಅವನು ಭಗವಂತ ವಾಮನ. ವಾಸುದೇವ ಬಾಸುದೇವ, ಬಲಿಚಕ್ರವರ್ತಿ ಎಂಬ ಜೀವ ಅಂತ ಯಾಕೆ ಬಲಿಚಕ್ರವರ್ತಿ ಬಲಿದೇವ ಅಂತ ಅನ್ಬೋದಾಗಿತ್ತು. ಬಲಿದೇವ ಅಂದರೆ ಬರೇ ಬಲಿ ತಿನ್ನೋ ದೇವ ಅಂತ ಎಲ್ಲಾದರೂ ಅರ್ಥ ಮಾಡಿಕೊಂಡಿದ್ದೀರಿ? ಒಬ್ಬ ಬಲಿಚಕ್ರವರ್ತಿಗೆಲ್ಲ ಎಲ್ಲ ಜೀವರಿಗೆ ಇವನು ದೇವ ಅಂತ ತೋರಿಸುವುದಕ್ಕೆ ಬಲಿಯನ್ನು ಬಲಿ ಎಂಬುದಾಗಿ ಗ್ರಹಿಸುವುದು ಬೇಡ, ಅವನೊಂದು ಜೀವರ ಪ್ರತಿನಿಧಿ ಎಂಬುದಾಗಿ ನೀವು ಗಮನಿಸಿ ಅಂತಹ ಸಕಲ ಜೀವ ನಿಯಾಮಕನಾದವನು ಭಗವಂತ ಅಂತ ತೋರಿಸುವುದಕ್ಕೆ ವಾಸುದೇವಂ ನಿರಂಜನಂ ಎಂಬುದಾಗಿ ಆ ಪರಮಾತ್ಮನನ್ನು ತೋರಿಸಿಕೊಟ್ಟದ್ದು. ಅಂತಹ ಪರಮಾತ್ಮ ಯಾಚನೆ ಮಾಡಿದ್ದು ಕೇವಲ ತಾನು ವರ ಕೊಟ್ಟಿದ್ದ. ನಿಮ್ಮ ಮೊಮ್ಮಗನಾದ ಬಲಿಚಕ್ರವರ್ತಿಯನ್ನು ನಾನು ಯಾಚನೆ ಮಾಡಿ ಅವನಿಂದ ಸಂಪತ್ತನ್ನು ತೆಗೆದುಕೊಳ್ತೇನೆ ಹೊರತು ಯುದ್ಧದಲ್ಲಿ ಹೊಡೆದು ಬಡದು ಸೋಲಿಸಿ ಕೊಂದು ಅವನಿಂದ ನಾನು ಸಂಪತ್ತನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಪ್ರಹ್ಲಾದರಾಜರಿಗೆ ಪರಮಾತ್ಮ ವಚನ ಕೊಟ್ಟಿದ್ದ. ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಅಂತ ಅನ್ನೋದಕ್ಕೋಸ್ಕರ ದೇವರು ಯಾಚನೆ ಮಾಡಿದ್ದೇ ಹೊರತು ದೇವರಿಗೆ ಗತಿ ಇಲ್ಲ ಅಂತ ತಿಳಿಯಬೇಡಿ. ನಮ್ಮಿಂದ ಏನಾಗಬೇಕಾಗಿದೆ, ನಾವು ನೀವುಗಳು ಕೊಡುವ ಯಾವ ಹಣವೂ ಬೇಡ, ಯಾವುದೇ ರೀತಿಯ ನೈವೇದ್ಯ ಪೂಜೆ ಯಾವುದೂ ಬೇಕಾಗಿಲ್ಲ ಪರಮಾತ್ಮನಿಗೆ. ಕೇವಲ ತನ್ನ ಸಂಕಲ್ಪದಂತೆ ಪರಮಾತ್ಮ ಯಾಚನೆ ಮಾಡಿ ಅವನನ್ನು ಉದ್ಧಾರ ಮಾಡಿ. ಇವತ್ತು ನಾವೇನಾದರೂ ದೇವರ ಸೇವೆ ಮಾಡ್ತೀವಿ ಅಂದರೆ ನಮಗೊಂದು ದೇವರು ಸೇವೆಗೆ ಅವಕಾಶ ಕೊಟ್ಟ ಅಂತ ಭಾವನೆ ನಮ್ಮಲ್ಲಿ ಬರಬೇಕು. ನಿತ್ಯ ತೃಪ್ತ ನಿಸ್ಪೃಹ ಆದರೂ ನಮ್ಮಿಂದ ಸೇವೆ ತೆಗೆದುಕೊಂಡ ಅನ್ನುವ ಭಾವನೆ ಇರಬೇಕೇ ಹೊರತು ನಾನು ಮಾಡಿದೆ ಎನ್ನುವ ಅಹಂಕಾರ ಇರಬಾರದು. ಆ ರೀತಿಯಲ್ಲಿ ಭಗವಂತ ನಿರಂಜನನಾಗಿ ಯಾಚನೆ ಮಾಡಿದ ಅಂದ ಮಾತ್ರಕ್ಕೆ ಯಾವುದೇ ರೀತಿಯ ನ್ಯೂನತೆ ಇಲ್ಲದೇ ಇರುವಂತಹ ದೇವ ಆ ಪರಮಾತ್ಮ ಎಂಬುದಾಗಿ ವಾಮನನ ವರ್ಣನೆಯನ್ನು ಶ್ರೀಮದ್ ಆಚಾರ್ಯರು ಮಾಡಿ ನಮ್ಮೆಲ್ಲರಿಗೆ ವಿನಯದ ಸಂದೇಶವನ್ನು ನೀಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.